ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಬಂಗು, ಮೆಲಾಸ್ಮಾ, ಕಣ್ಣಿನ ಕೆಳಗಡೆ ಕಪ್ಪು ಅಂದ್ರೆ ಡಾರ್ಕ್ ಸರ್ಕಲ್ಸ್, ಈ ಎಲ್ಲಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ನಂಬ್ತೀರಾ? ಫೈನ್ ಲೈನ್ಸ್, ರಿಂಕಲ್ಸ್, ಸ್ಮೈಲ್ ಲೈನ್ಸ್, ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಬೇಜಾರಾಗಿದ್ದೀರಾ? ಮಾರ್ಕೆಟ್ ಅಲ್ಲಿ ಸಿಗೋ ದುಬಾರಿ ಕ್ರೀಮ್ಗಳು ನಿಮ್ಮ ಜೇಬು ಖಾಲಿ ಮಾಡ್ತಾ ಇರಬಹುದು. ರಿಸಲ್ಟ್ ಮಾತ್ರ 40 ವಯಸ್ಸಲ್ಲೂ ತುಂಬಾ ಯಂಗ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಜನರು ಬೋಟಾಕ್ಸ್ ಟ್ರೀಟ್ಮೆಂಟ್, PRP ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರ್ತಾರೆ. ಆ ಟ್ರೀಟ್ಮೆಂಟ್ ರಿಸಲ್ಟ್ ಎಷ್ಟು ಗೊತ್ತಾ? ಬರೀ 50% ಅಷ್ಟೇ. ಅದು ಸ್ವಲ್ಪ ದಿನ ಇರುತ್ತೆ, ಮತ್ತೆ ರಿಪೀಟೆಡ್ 3-4 ತಿಂಗಳಿಗೊಮ್ಮೆ ಮಾಡಿಸ್ತಾನೆ ಇರ್ಬೇಕು. ದುಡ್ಡು ಖಾಲಿ ಆಗ್ತಾ ಇರತ್ತೆ, ಮತ್ತೆ ನಿಮ್ ಸ್ಕಿನ್ ಕೂಡ ತುಂಬಾನೇ ಹಾಳಾಗ್ತಾ ಇರತ್ತೆ. ಬಟ್ ಗೊತ್ತಾ, ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇರುವಂತ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆಯಿಂದ ಈ ಎಲ್ಲಾ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡ್ಕೊಳ್ಬಹುದು. ನಿಜವಾಗ್ಲೂ ನಮ್ಗೆ ನಮ್ಮ ಪ್ರಕೃತಿ ಕೊಟ್ಟಿರುವಂತ ವರದಾನ ಇದು. ಹರಳೆಣ್ಣೆಯನ್ನ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಹೇಗ್ ಇನ್ಕ್ಲೂಡ್ ಮಾಡ್ಬೇಕು, ಇದನ್ನ ಹೇಗ್ ಬಳಸಬೇಕು, ಯಾವ ಟೈಮ್ ಅಲ್ಲಿ ಬಳಸಬೇಕು, ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ರೀತಿ ಬಳಸಿದ್ರೆ ಬೆಸ್ಟ್ ಆಫ್ ದ ರಿಸಲ್ಟ್ ಸಿಗತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ಸಿಗತ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲಿಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ, ನಿಮ್ಮನ್ನ ನೀವು ತುಂಬಾನೇ ಕೇರ್ ಮಾಡ್ತಾ ಇದ್ದೀರಾ, ನಿಮ್ಗೋಸ್ಕರ ನೀವು ಬದುಕ್ತಾ ಇದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆಯ ಬಗ್ಗೆ. ಇದು ಲಿಟ್ರಲಿ ನಿಮ್ಮ ಸ್ಕಿನ್ಗೆ ವರದಾನ ತರ. ಇದನ್ನ ನಾನು ಫಸ್ಟ್ ಟೈಮ್ ಟಚ್ ಮಾಡಿದಾಗ, ಅದರ ಸ್ಮೆಲ್ ನೋಡಿದಾಗ ಎಷ್ಟು ಗಟ್ಟಿಯಾಗಿದೆ, ಇದನ್ನ ಹೇಗಪ್ಪ ಸ್ಕಿನ್ ಕೇರ್ ಅಲ್ಲಿ ಇನ್ಕ್ಲೂಡ್ ಮಾಡೋದು, ಸ್ಕಿನ್ ಮೇಲೆ ಹೇಗೆ ಇದನ್ನ ಹಚ್ಚೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಬಿಲೀವ್ ಮೀ, ಇದನ್ನ ಹಚ್ಚಿದ್ಮೇಲೆ ಯಾವುದೇ ಗ್ರೀಸಿನೆಸ್ ನಿಮ್ಗೆ ಫೀಲ್ ಆಗೋದಿಲ್ಲ. ಆಯಿಲ್ ಅನ್ನ ನೀವು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದೀರಾ ಅಂತ ಹೇಳ್ಬಿಟ್ಟೆ ನಿಮ್ಗೆ ಗೊತ್ತಾಗೋದಿಲ್ಲ. ಹರಳೆಣ್ಣೆಯಿಂದ ನಮ್ಮ ಸ್ಕಿನ್ ಆಗುವಂತ ಉಪಯೋಗಗಳನ್ನ ನೋಡಿ ಮಾಡರ್ನ್ ಸೈನ್ಸ್ ಕೂಡ ಈಗ ಇದನ್ನ ನೇಚರ್ಸ್ ಬೋಟಾಕ್ಸ್ ಅಂತ ಹೇಳ್ಬಿಟ್ಟು ನಿಕ್ ನೇಮ್ ಕೊಟ್ಟಿದ್ದಾರೆ. ಇದು ನಿಮ್ಮ ಸ್ಕಿನ್ ಅಷ್ಟೇ ಅಲ್ಲ, ಓವರ್ ಆಲ್ ಹೆಲ್ತ್ ಗೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಕೊಡತ್ತೆ ಅಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡತ್ತೆ. ಅದಕ್ಕೆ ಇವತ್ತು ನಮ್ಮ ಚರ್ಮಕ್ಕೆ ಏನೆಲ್ಲ ಬೆನಿಫಿಟ್ಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಗ್ಲಾಸ್ ಸ್ಕಿನ್ ಬರ್ಬೇಕು ಅಂದ್ರೆ, ನಿಜವಾಗ್ಲೂ ನಿಮ್ಮ ಚರ್ಮ ವಯಸ್ಸಾಗೋದನ್ನ ತಡಿಬೇಕು ಅಂದ್ರೆ, ಫೈನ್ ಲೈನ್ಸ್, ಸ್ಮೈಲ್ ಲೈನ್ಸ್, ರಿಂಕಲ್ಸ್, ಡಲ್ ಸ್ಕಿನ್, ಸ್ಯಾಗಿಂಗ್ ಸ್ಕಿನ್, ಚರ್ಮ ಜೋತ್ ಬೀಳೋದು, ಬಂಗು, ಪಿಗ್ಮೆಂಟೇಷನ್ ಅನ್ನ ನೀವು ನಿಜವಾಗ್ಲೂ ಕಡಿಮೆ ಮಾಡ್ಕೊಳ್ಬೇಕು, ಅದನ್ನ ಬುಡದಿಂದಾನೇ ತೆಗೆದು ಹಾಕ್ಬೇಕು ಅಂತ ಅಂದ್ರೆ ಹರಳೆಣ್ಣೆಯನ್ನ ಬಳಸಲೇಬೇಕು. ಇದನ್ನ ಎಲ್ಲರೂ ಯೂಸ್ ಮಾಡಬಹುದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಯೂಸ್ ಮಾಡಬಹುದು. ಯಾವುದೇ ರಿಸ್ಟ್ರಿಕ್ಟ್ ಇಲ್ಲ, ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡಬಹುದು. ನೀವು ಇದುವರೆಗೂ ನಿಮ್ಮ ಸ್ಕಿನ್ ಮೇಲೆ ಆಲಿವ್ ಆಯಿಲ್, ಬಾದಾಮಿ ಎಣ್ಣೆಯನ್ನ ಹಚ್ಚಿರ್ಬೋದು, ಬಟ್ ಕ್ಯಾಸ್ಟರ್ ಆಯಿಲ್ ನಿಮ್ಮ ಸ್ಕಿನ್ ನ ಲೇಯರ್ಸ್ ಅನ್ನ ಭೇದಿಸ್ಕೊಂಡು ಒಳಗಡೆ ಪೆನಿಟ್ರೇಟ್ ಆಗುವಂತ ಕ್ಷಮತೆಯನ್ನ ಹೊಂದಿದೆ. ಚರ್ಮದ ಆಳದವರೆಗೂ ಪೆನಿಟ್ರೇಟ್ ಆಗುವಂತ ಕ್ಷಮತೆ ಇರೋದಂದ್ರೆ ಕ್ಯಾಸ್ಟರ್ ಆಯಿಲ್ಗೆ ಮಾತ್ರ. ಕ್ಯಾಸ್ಟರ್ ಆಯಿಲ್ ಹ್ಯೂಮೆಕ್ಟೆಂಟ್, ಗಾಳಿಯಲ್ಲಿ ಇರುವಂತ ತೇವಾಂಶವನ್ನ ನಿಮ್ಮ ಚರ್ಮದಲ್ಲಿ ಲಾಕ್ ಮಾಡತ್ತೆ. ಈ ಹರಳೆಣ್ಣೆನ ಹಚ್ತಿದ್ದಂಗೆನೆ ಗಾಳಿಯಲ್ಲಿ ಇರುವಂತ ತೇವಾಂಶ ನಿಮ್ಮ ಸ್ಕಿನ್ ಒಳಗಡೆ ಹೋಗಿ ಲಾಕ್ ಆಗತ್ತೆ. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡತ್ತೆ. ಡ್ರೈ ಸ್ಕಿನ್, ಫ್ಲೇಕಿ ಸ್ಕಿನ್, ಎಕ್ಸಿಮಾ, ಸೋರಿಯಾಸಿಸ್ ಕೂಡ ಈ ಒಂದು ಆಯಿಲಿಗೆ ಕಾಮ್ ಡೌನ್ ಆಗತ್ತೆ. ಫಸ್ಟ್ ಹರಳೆಣ್ಣೆ ಯಾಕೆ ಇಷ್ಟು ಎಫೆಕ್ಟಿವ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇದರಲ್ಲಿ 90% ನಷ್ಟು ರಿಸಿನೋಲಿಕ್ ಆಸಿಡ್ ಅನ್ನೋ ಫ್ಯಾಟಿ ಆಸಿಡ್ ಇದೆ. ಇದು ಬ್ಯಾಕ್ಟೀರಿಯಾ ಮತ್ತೆ ಉರಿಯೂತದ ವಿರುದ್ಧ ಹೋರಾಡತ್ತೆ. ಇದರಲ್ಲಿ ಇರೋಷ್ಟು ರಿಸಿನೋಲಿಕ್ ಆಸಿಡ್ ಬೇರೆ ಯಾವ ಆಯಿಲ್ ಅಲ್ಲೂ ನಿಮ್ಗೆ ಸಿಗೋದಿಲ್ಲ. ಜೊತೆಗೆ ಇದರಲ್ಲಿರುವಂತ ಒಮೆಗಾ 3 ಮತ್ತೆ ಒಮೆಗಾ 9 ಫ್ಯಾಟಿ ಆಸಿಡ್ಸ್ ನಿಮ್ಮ ಚರ್ಮದ ಆಳದವರೆಗೂ ಪೆನಿಟ್ರೇಟ್ ಆಗಿ ಆ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡತ್ತೆ. ಇದು ಬರೀ ಮೇಲ್ಮೈ ಮಾತ್ರವಲ್ಲ, ಚರ್ಮದ ಒಳಗಡೆಯಿಂದಾನು ಕೆಲಸ ಮಾಡೋದಕ್ಕೆ ಶುರು ಆಗತ್ತೆ. ಅದಕ್ಕೆ ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗತ್ತೆ. ಫಸ್ಟ್ ಆಸ್ ಎ ಮಾಯಿಶ್ಚರೈಸರ್ ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬೌಲ್ಗೆ ಬಿಸಿನೀರನ್ನ ತಗೊಳ್ಳಿ, ಅದರ ಮುಚ್ಚಳವನ್ನ ಗಟ್ಟಿಯಾಗಿ ಮುಚ್ಚಿ, ಗಾಜಿನ ಬಾಟಲ್ ಆಗಿದ್ರೆ ಮಾತ್ರ ಡೈರೆಕ್ಟ್ ಆಗಿ ಅದ್ರೊಳಗಡೆ ಇಡಿ. ಇಲ್ಲ ಗಾಜಿನ ಬಾಟಲ್ ಅಲ್ಲ, ಪ್ಲಾಸ್ಟಿಕ್ ಬಾಟಲ್ ಅಂದ್ರೆ ಇದು ಸಪರೇಟ್ ಬೌಲ್ ಒಳಗಡೆ ತಕ್ಕೊಂಡು ಅದನ್ನ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಅದನ್ನ ಉಗುರು ಬೆಚ್ಚಗ್ ಮಾಡಿ, ಆಮೇಲೆ ಡೈರೆಕ್ಟ್ ಆಗಿ ಅದು ಸ್ವಲ್ಪ ವಾರ್ಮ್ ಆಗಿ ಡೈರೆಕ್ಟ್ 2-3 ಡ್ರಾಪ್ಸ್ ನಷ್ಟು ಕ್ಯಾಸ್ಟರ್ ಆಯಿಲ್ ಅನ್ನ ಹೀಗೆ ಕೈಯಲ್ಲಿ ತಗೊಂಡು, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಹಾಗೆ ಇದನ್ನ ಕೈಯಲ್ಲಿ ತಗೊಂಡು, ಇದು ನಾನ್ ಕೊಮೆಡಿಜೆನಿಕ್, ಪೋರ್ಸ್ ಕ್ಲಾಗ್ ಆಗಲ್ಲ, ಯಾವುದೇ ಭಯ ಬೇಡ, ಆರಾಮಾಗಿ ಬಿಂದಾಸ್ ಆಗಿ ಯೂಸ್ ಮಾಡಿ.
ಆಯಿಲಿ ಸ್ಕಿನ್ ಮತ್ತೆ ಆಕ್ನಿ ಪ್ರೋನ್ ಸ್ಕಿನ್ ಇರೋರು 1 ಟೇಬಲ್ ಸ್ಪೂನ್ ಆಲಿವೆರಾ ಜೊತೆಗೆ 5 ರಿಂದ 10 ಹನಿ ಕ್ಯಾಸ್ಟರ್ ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಾಯಿಶ್ಚರೈಸರ್ ಇಂದ ನಿಮ್ಮ ಸ್ಕಿನ್ ಅನ್ನ ನೀವು ಮಾಯಿಶ್ಚರೈಸ್ ಮಾಡ್ಕೊಳ್ಬೇಕು. ಇನ್ನೂ ಆಳಕ್ಕೆ ಪೆನಿಟ್ರೇಟ್ ಆಗ್ಬೇಕು ಅಂದ್ರೆ 2 ನಿಮಿಷ ಹಬೆಯನ್ನ ತಗೊಳ್ಳಿ, ಸ್ಟೀಮ್ ತಗೊಳ್ಳಿ. 1 ಮಂತ್ ಅಲ್ಲಿ ಸಿಗುವಂತ ರಿಸಲ್ಟ್ಸ್ ಬರೀ 1 ವೀಕ್ ಅಲ್ಲೇ ಸಿಗತ್ತೆ. ಅಷ್ಟು ಫಾಸ್ಟ್ ಆಗಿ. ಸೆಕೆಂಡ್, ಕಣ್ಣಿನ ಕೆಳಗಡೆ ಕಪ್ಪಾಗಿರುತ್ತಲ್ಲ ಅವರಿಗೆ ಹರಳೆಣ್ಣೆಯಲ್ಲಿ ಇರುವಂತ ರೆಸಿನೋಲಿಕ್ ಆಸಿಡ್ ಮತ್ತೆ ಆಂಟಿ ಆಕ್ಸಿಡೆಂಟ್ಗಳು ನಿಮ್ ಕಣ್ಣಿನ ಕೆಳಗಡೆ ಆ ರಕ್ತ ಸಂಚಲನ ಜಾಸ್ತಿ ಮಾಡುತ್ತೆ, ಬ್ಲಡ್ ಫ್ಲೋ ನ ಜಾಸ್ತಿ ಮಾಡುತ್ತೆ, ಆ ಪಫಿನೆಸ್ ಅನ್ನ ಕಡಿಮೆ ಮಾಡುತ್ತೆ. ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಅನ್ನ ತಗೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರ ಕ್ಯಾಸ್ಟರ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ಪ್ಯೂರ್ ಕೋಲ್ಡ್ ಪ್ರೆಸ್ ಆಗಿರುವಂತ ಕ್ಯಾಸ್ಟರ್ ಆಯಿಲ್ ಅನ್ನ, ಹರಳೆಣ್ಣೆನ ತಗೊಳ್ಳಿ. ಈ ವಿಡಿಯೋದಲ್ಲಿ ಬಳಸಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಡೂ ಚೆಕ್ಔಟ್. ಹರಳೆಣ್ಣೆ ತುಂಬಾ ಥಿಕ್ ಆಗಿರೋದ್ರಿಂದ 1:1 ರೇಷಿಯೋಲಿ 5 ಡ್ರಾಪ್ಸ್ ಹರಳೆಣ್ಣೆನ ತಗೊಳ್ಳಿ, 5 ಡ್ರಾಪ್ಸ್ ಬಾದಾಮಿ ಎಣ್ಣೆನ ತಗೊಳ್ಳಿ. ಪ್ಯೂರ್ ಕೋಲ್ಡ್ ಪ್ರೆಸ್ ಬಾದಾಮಿ ಎಣ್ಣೆನ ತಗೊಳ್ಳಿ. ಈಕ್ವಲ್ ಕ್ವಾಂಟಿಟಿಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನ ಕಂಟೈನರ್ ಒಳಗಡೆ ತೆಗೆದಿಟ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನ ಕೂಡ ಹಾಕೊಳ್ಬಹುದು. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಫೇಸ್ ಅನ್ನ ಚೆನ್ನಾಗಿ ಕ್ಲೀನ್ ಅಂಡ್ ಡ್ರೈ ಹ್ಯಾಂಡ್ಸ್ ಇಂದ ಇದನ್ನ ತಗೊಂಡು ಕಣ್ಣಿನ ಸುತ್ತ ಹಚ್ಚಿ 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಅಂತ ಹೇಳ್ಬಿಟ್ಟು ಫುಲ್ ಫೋರ್ಸ್ಫುಲಿ ಮಸಾಜ್ ಮಾಡಬೇಡಿ. ಲೈಟ್ ಆಗಿ ನಿಧಾನವಾಗಿ ಮಸಾಜ್ ಮಾಡಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಮಸಾಜ್ ಮಾಡಿ. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಡಾರ್ಕ್ ಸರ್ಕಲ್ಸ್ ಅಷ್ಟೇ ಅಲ್ಲ, ಇದನ್ನ ಹಚ್ಚೋದ್ರಿಂದ ನಿಮ್ಮ ಹುಬ್ಬು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲಲ್ಲಿ ಪ್ಯಾಚಿನೆಸ್ ಕಾಣಿಸ್ತಾ ಇರತ್ತೋ, ನೀಟಾಗಿ ಹುಬ್ಬು ಬಂದಿರಲ್ವೋ ಅವ್ರು ಕೂಡ ಒಂದು ಐಬ್ರೋ ಬಾಚಣಿಕೆ ಇರತ್ತಲ್ಲ ಅದನ್ನ ತಗೊಂಡು ನೀಟಾಗಿ ಫಸ್ಟ್ ಬಾಚ್ಕೊಂಡು ಅಲ್ಲಿಗೆ ಆ ಬ್ಲಡ್ ಫ್ಲೋ ನ ತಗೊಂಡ್ ಬಂದು ಆಮೇಲೆ ಈ ಆಯಿಲ್ ಅನ್ನ ಹಚ್ಚಿ 2 ನಿಮಿಷ ಅದೇ ಐಬ್ರೋ ಬಾಚಣಿಕೆಯಿಂದಾನೆ ನೀಟಾಗಿ ಅದನ್ನ ಬಾಚ್ಕೊಳ್ಳಿ. ವಿತಿನ್ 1 ವೀಕ್ ಅಲ್ಲೇ ನೀವು ವಿಸಿಬಲ್ ಆಗಿ ನೋಡ್ತೀರಾ, ಎಲ್ಲೆಲ್ಲಿ ಆ ಪ್ಯಾಚಿನೆಸ್ ಇರತ್ತೋ ಅಲ್ಲೆಲ್ಲ ಕೂದಲು ಬರೋದಕ್ಕೆ ಶುರು ಆಗಿರತ್ತೆ. ಅಂಡ್ ನಿಮ್ಮ ಐ ಲ್ಯಾಶಸ್ ಕೂಡ ನೀವೇನಾದ್ರೂ ಕೃತಕವಾಗಿ ಐ ಲ್ಯಾಶಸ್ ನ ಅಂಟಿಸ್ಕೊಳ್ತಾ ಇದ್ರೆ ಬರೀ 1 ತಿಂಗಳು ಈ ಕ್ಯಾಸ್ಟರ್ ಆಯಿಲ್ ಪ್ಲಸ್ ಬಾದಾಮಿ ಎಣ್ಣೆನ ಹಚ್ಚಿ ನೋಡಿ. 1 ತಿಂಗಳಾದ್ಮೇಲೆ ನೀವು ಆ ಕೃತಕವಾಗಿರುವಂತ ಐ ಲ್ಯಾಶಸ್ ಅನ್ನ ಯೂಸ್ ಮಾಡೋದನ್ನೇ ಬಿಟ್ಬಿಡ್ತೀರಾ. ಅಷ್ಟು ಗ್ಯಾರಂಟಿ ರಿಸಲ್ಟ್ ಸಿಗತ್ತೆ. ಇದನ್ನ ಹಚ್ಬಿಟ್ಟು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿನ ನೀರಲ್ಲಿ ನಾರ್ಮಲ್ ಫೇಸ್ ವಾಶ್ ಇಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಬರೀ 1 ತಿಂಗಳಲ್ಲಿ ಫಾಸ್ಟ್ ಆಗಿ ನಿಮ್ಮ ಲ್ಯಾಶಸ್ ಗ್ರೋ ಆಗುತ್ತೆ. ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಒಂದು ಲೈಕ್ ಕೊಡ್ರಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.